ನನ್ನ ಹೆಮ್ಮೆ ಮೋದಿ ಕೇರ್ ಆದಂಥ ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಕ್ಟಿವಿಟಿ ಆ್ಯಂಡ್ ಆಕ್ಟಿವ್ ಮ್ಯಾಕ್ಸ್ ಆ್ಯಂಡ್ ಆಕ್ಟಿವ್ ಜೈಮ್ ಅಂತಕ್ಕಂಥ 3 ಅಮೃತ ಸಂಜೀವಿನಿ ಪ್ರಾಡಕ್ಟನ್ನು ಹೋದ ವರ್ಷ ಈ ಪ್ಲಾಟಿಗೆ ಯಾವತ್ತು ಅವರು ಪ್ಲಾಂಟೇಶನ್ ಮಾಡಿದ್ರು, ಯಾವತ್ತಿಗೆ ಕಬ್ಬನ್ನು ತುಳಿದ್ರು ಅವತ್ತು ನಾವು ಕೊಟ್ಟು ಹೋಗಿದ್ವಿ ಒಬ್ಬ ರೈತರಿಗೆ ಕಂಕೋಡಿ ಭಾಗದಲ್ಲಿ. ಸೊ ಅವರು ಈ 3 ಪ್ರಾಡಕ್ಟ್ಗಳನ್ನ ಸುಮಾರು ಒಂದು 4,500 ಮಾತ್ರ ಒಂದು ಎಕರೆ ಖರ್ಚು ಮಾಡಿರುವಂಥದ್ದು ನನ್ನ ಹೆಮ್ಮೆ ಮೋದಿ ಕೇರ್ ಪ್ರಾಡಕ್ಟ್ಗಳನ್ನು. ಸೊ ಈ ರೀತಿ ಕಬ್ಬು ಬೆಳೆದಿದೆ. ಸೊ ಆ ರೈತರ ಮುಖದಲ್ಲಿ ಅತ್ಯಂತ ಖುಷಿಯನ್ನು ನಾವು ಕಾಣ್ತಾ ಇದ್ದೀವಿ. ಸೊ ಅವ್ರು ಹೇಳ್ತಾ ಇದ್ದಾರೆ ಎಂಥ ಪ್ರಾಡಕ್ಟ್ ಸರ್ ಇವು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ರೈತರ ಬಾಯಿಂದ ನಾವೊಂದು ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಗೊಳಕ್ಕೆ ಹೋಗ್ತಾ ಇದ್ದೀವಿ. ನಮಸ್ತೆ ರೈತರೇ. ಸೊ ಹೇಗೆ ಅನಿಸ್ತಾ ಇದೆ ಈ ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮಗೆ? ಚೆನ್ನಾಗೈತೆ. ಕಬ್ಬು ಚೆನ್ನಾಗೈತೆ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನೇನು ಚೇಂಜಸ್ ಬರ್ತಾ ಇದೆ ನಿಮಗೆ? ಹೋದ ವರ್ಷ 45 ಆಗಿತ್ರಿ, ಕೂಲಿ ಇತ್ರಿ. ಇದು ಹಚ್ಚಗ ಬೈತ್ರಿ 55 ಟನ್ ಬೀಳುತ್ತೆ. 50 ಎಷ್ಟು ಖರ್ಚು ಮಾಡಿದ್ರಿ ಈ ಸಲ? 3 ಸಲ ಸ್ಪ್ರೇ ಕೊಟ್ಟದು. 18 3 ಸಲ ಸ್ಪ್ರೇ ಕೊಟ್ಟಿದ್ರಿ, ಕರೆಕ್ಟಾ? ಸೊ ನೀವು ಪ್ರತಿ ವರ್ಷ ನಿಮ್ದು ಹೊಲ ಎಷ್ಟು ಎಕರೆ ಟೋಟಲ್? ನಿಮ್ದು 5 ಎಕರೆ. ಕೆಮಿಕಲ್ ಗೊಬ್ಬರ ಎಷ್ಟು ಸಾವಿರದ ಉಪಯೋಗ ಮಾಡ್ತಿದ್ರಿ? ವರ್ಷ 1.5 ಲಕ್ಷ ರೂಪಾಯಿ. ವರ್ಷ 1,50,000 ಕೆಮಿಕಲ್ ಗೊಬ್ಬರ ಉಪಯೋಗ ಮಾಡ್ತಿದ್ರಿ. ಬಟ್ ಈ ಸಲ ನಾವು ಬಂದು ನಿಮಗೆ ಪ್ರತಿ ಸಲ ಬಂದು ನೀವು ಪ್ಲಾಟಿಗೆ ವಿಸಿಟ್ ಮಾಡಿ ಹೋಗ್ತಾ ಇದೀವಿ. ಎಷ್ಟು ಸಾವಿರದ ಯೂಸ್ ಮಾಡಿದ್ರಿ? ಒಂದು ಎಕರೆಕ್ಕೆ ಅಲ್ಲ, ಟೋಟಲ್ ಒಂದು 15-20 ಸಾವಿರ ಆಗಿದೆ. ಒಟ್ಟು 15,000-20,000 ಯೂಸ್ ಮಾಡಿದಿರಿ. ಏನು 5 ಎಕರೆ ಕೂಡಿ. ಬಟ್ 5 ಎಕರೆ ಕೂಡಿ ಕಬ್ಬು ಎಷ್ಟು ಹೆಚ್ಚಾಗತ್ತೆ ಈ ಸಲ ಹೋದ ವರ್ಷಕ್ಕಿಂತ ಒಂದು 30-35 ಟನ್ ಹೆಚ್ಚು. 35 ಟನ್ ಹೆಚ್ಚಾಯ್ತು. 35 ಟನ್ ಅಂದ್ರೆ ಅದೊಂದು ಲಕ್ಷ ರೂಪಾಯಿ ಇತ್ತು, ಅಲ್ಲೊಂದು 1.5 ಲಕ್ಷ ರೂಪಾಯಿ ಉಳಿತು. ಟೋಟಲ್ ನಿಮ್ಗೆ 2.5 ಲಕ್ಷ ರೂಪಾಯಿ ಉಳಿತಾಯ ಆಗಿದೆ 5 ಎಕರೆದಲ್ಲಿ, ಕರೆಕ್ಟಾ? ಸೊ ಮೋದಿ ಕೇರ್ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಲಾಭ ಆಗಿದೆ, ಕರೆಕ್ಟಾ? ಹಂಗಾದ್ರೆ ಈ ಎಲ್ಲ ನಮ್ಮ ದೇಶದ ಜನ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು ಈ ಮೋದಿ ಕೇರ್ ಬಗ್ಗೆ? ಮೋದಿ ಕೇರ್ ಚಲೋ ಮಾಡುತ್ತೆ. ಒಟ್ಟು ರೊಕ್ಕ ಮಾತ್ರ ಉಳಿಯುತ್ತೆ. ಆಮೇಲೆ ನಿಮ್ಗೆ ತ್ರಾಸು ಏನೂ ಆಗಿಲ್ಲ? ಏನೂ ಆಗಿಲ್ಲ. ನಾವು ಡ್ರಿಪ್ ಇದ್ದಿರ್ಕಿಲ್ಲ, ಪಂಪ್ಲೆ ಬಿಟ್ಟು ಇದೊಂದು ತ್ರಾಸ. ಡ್ರಿಪ್ ಇದ್ರೆ ಅದು ತ್ರಾಸಿಲ್ಲ. ಒಟ್ಟು ಟೋಟಲಿ ನಿಮ್ಗೆ ಒಂದು 2.5-3 ಲಕ್ಷ ಲಾಭ ಆಗೈತಿ ಈ ವರ್ಷ 5 ಎಕರೆ, ಕರೆಕ್ಟಾ? ಹಂಗಾದ್ರೆ ದೊಡ್ಡ ಲಾಭ ಆಗುತ್ತೆ ಮೋದಿ ಕೇರ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ. ಎಸ್, ಥ್ಯಾಂಕ್ ಯು. ಹಂಗಾದ್ರೆ ನೀವು ಹೇಳಿದ್ದನ್ನ ವಿಚಾರನ ನಾವು ನಾಡಿನ ಜನತೆಗೆ ದೇಶದ ಜನತೆಗೆ ಎಲ್ಲರೂ ತಿಳಿಯಕ್ಕೆ ಬಯಸ್ತೀವಿ, ಹೇಳ್ತೀವಿ. ಸೊ ನೀವು ಕೂಡ ಈ ಸುತ್ತಮುತ್ತ ಯಾರು ರೈತರದಾರಲ್ಲ ಅವ್ರೆಲ್ಲರಿಗೂ ಕೂಡ ಹೇಳಿ ಕಬ್ಬು ಕಟಾವ್ ಆಗೋ ಹೊತ್ನಾಗ ಅವರೆಲ್ಲರೂ ಕೂಡ ಮೋದಿ ಕೇರ್ ತರ್ಬೋದಾ? ನೀವು ತರ್ತೀರಾ? ಡೆಫಿನೆಟ್ಲಿ ತಗೊಂಡ್ಬನ್ನಿ. ಅವ್ರ ಜೀವನ ಹಸನಾಗುತ್ತೆ, ನಾವು ಕೂಡ ಎಲ್ಲರೂ ಉದ್ಧಾರ ಆಗುತ್ತಾ ದೇಶವನ್ನ ದೊಡ್ಡ ಮಟ್ಟ ಕಟ್ಟೋಣ ಅಂತ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ.